ಹಾಯ್ ಎಲ್ಲ ನಮಸ್ಕಾರ ಫ್ರೆಂಡ್ಸ್. ಮುದ್ದು ಸೊಸೆ ಇಂದಿನ ಸಂಚಿಕೆ ಅಂದರೆ 15ನೇ ತಾರೀಕಿಂದು. ಇಲ್ಲ ಏನಾಗುತ್ತೆ, ವಿದ್ಯಾ ಭದ್ರ ಪರೀಕ್ಷೆ ಬರೆಯೋಕ್ಕೆ ಮಾರನೇ ದಿನ ಬರ್ತಾರೆ. ವಿದ್ಯಾ ಪರೀಕ್ಷೆ ಬರೀತಾ ಇರ್ತಾಳೆ. ಅವಾಗ ಭದ್ರ, ಓ ಇವತ್ತು ನಿನ್ನ ಪರೀಕ್ಷೆ ಕೊನೆ ದಿನ ಅಲ್ವೇ ಅಂದಾಗ, ಹ್ಞೂ ಹಂಗಂತ ಯಾಳವ್ರೆ ಇನ್ನೂ ಗೊತ್ತಿಲ್ಲ ಅಂದಾಗ, ಹೌದೇ ಅಂತಂದ್ಬಿಟ್ಟು ಭದ್ರ ನಗಾಡ್ತಿರ್ತಾರೆ. ಅವಾಗ ವಿದ್ಯಾ, ಓಹೋ ಏನು ಪರೀಕ್ಷೆ ಮುಗ್ದೋಯ್ತು ಅಂತ ಅಂದ್ಬಿಟ್ಟು ಜಾತ್ರೆ ಮಾಡಂಗದೇ ಅಂತ ವಿದ್ಯಾ ಅಂತಾಳೆ. ಬರೀ ಜಾತ್ರೆ ಏನು ಬ್ರಹ್ಮೋತ್ಸವನೇ ಮಾಡಿಬಿಡ್ತೀನಿ ಅಂದಾಗ, ಓಹೋ ಅಷ್ಟೊಂದು ಆಸೆ ಅಂದಾಗ, ಹೌದು ಮತ್ತೆ ನನಗೂ ಈ ಪುರಿ ಮುಟ್ಟೆ ಹೊತ್ಕೊಂಡು ಸಾಕಾಗ್ಬಿಟ್ಟೈತೆ ಅದಕ್ಕೇನೆ ಅಂತ ಅಂದ್ಬಿಟ್ಟು ಭದ್ರ ಅಂತಾರೆ. ಆಮೇಲೆ ಸರಿ ಅಂದ್ಬಿಟ್ಟು ವಿದ್ಯಾ, ಸರಿ ಬಿಡು ಆಯಿತು ಅಂದ್ಬಿಟ್ಟು ಬರೀತಿರ್ತಾಳೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅದು ಇವತ್ತು ಪ್ರಾಯೋಗಿಕ ಪರೀಕ್ಷೆ ಇರುತ್ತೆ, ಅಂದರೆ ಪ್ರಾಕ್ಟಿಕಲ್ ಎಕ್ಸಾಮ್ ಇರೋದ್ರಿಂದ ಒಂದು ಸತ್ತಿರೋ ವ್ಯಕ್ತಿನ ತೊಗೊಂಡು ಬರ್ತಾರೆ. ತೊಗೊಂಡು ಬರ್ಬೇಕಾದ್ರೆ ಅಜ್ಜಿ ಮತ್ತು ಚಂಪಾ ಬರ್ಬೇಕಾದ್ರೆ ಅವ್ರು ಬರ್ತಾ ಇರ್ತಾರೆ ಗಾಲಿ ತಳ್ಕೊಂಡು, 4 ಚಕ್ರದ ಗಾಲೀಲಿ ತಳ್ಕೊ ಬರ್ತಾ ಇರ್ತಾರೆ. ಆವಾಗ ಬರ್ತಿರ್ಬೇಕಾರೆ, ಅಯ್ಯಪ್ಪ ನಿಲ್ಲಿಸು ಯಾಕೆ ಏನಾಗದೆ ಏನಿದು ಅಂದಾಗ, ಅಜ್ಜಿ ಕಳೆ ಬರೋ ಕಣಜ್ಜಿ ಇದು ಅಂದಾಗ, ಕಳೆ ಬರುವೆ ಏನಾಗಿತ್ತು ಏನು ಕಾಯಿಲೆ ವಯ್ಯನ್ಗೆ ಅಂದಾಗ, ಅಜ್ಜಿ ವಯ್ಯಂಗೆ ಕಾಯಿಲೆ ಇಲ್ಲ, ಇವರು ತೀರ್ಕೊಂಡು ಹೋಗ್ಬಿಟ್ಟವ್ರೆ, ಆಗಲೇ ತೀರೋಗಿ ಸಾನೇ ದಿವಸ ಆಗದೆ ಅಂದಾಗ, ಯಪ್ಪ ತೀರೋಗಿ ಸಾನೇ ದಿವಸ ಆಗದ ಮತ್ತು ಏನಕ್ಕಿದ್ರು ಅಂದಾಗ, ಇದು ಬೇಕು ಕಣಜ್ಜಿ ಅದಕ್ಕೇನೇನೆ ಅಂದಾಗ, ಹೌದೇ ಏನಾಗಿತ್ತು ಅಂದಾಗ, ಅಯ್ಯೋ ಅದೆಲ್ಲ ನಮಗೆ ಗೊತ್ತಿಲ್ಲ ಕಣಜ್ಜಿ, ನಡೀರೋ ನಾವು ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರು ಅದನ್ನು ಬರ್ತಾ ಇರ್ತಾರೆ. ಆಮೇಲೆ ಅಜ್ಜಿ, ಲೇ ಚಂಪಿ ಇದೇನೆ ಇವು ತೀರೋಗಿ ಸಾನೇ ದಿವಸ ಆಗದೆ ಅಂತಾರೆ, ಹಿಂಗೆ ನೋಡೋರೆ ಮಡಿಕೊಂಡವ್ರೆ, ಇವು ಹಿಂಗೆ ಏನಾರು ಒಪ್ಪ ಮಾಡೋದು ಬಿಟ್ಟು ಅಂತ ಅಜ್ಜಿ ಅಂತಾರೆ. ಆಮೇಲೆ, ಅಯ್ಯೋ ಅಮ್ಮಮ್ಮ ಇದು ಡಾಕ್ಟ್ರ್ ಕಾಲೇಜಲ್ವೇ, ಡಾಕ್ಟ್ರ್ ಕಾಲೇಜಲ್ಲಿ ಇದೆಲ್ಲ ಮಾಮೂಲಿ, ಬಾ ಹೋಗೋಣ ಬನ್ನಿ ಹೋಗಮ್ಮ ಅಂತ ಅಂದ್ಬಿಟ್ಟು ಚಂಪ ಹೇಳ್ತಾಳೆ. ಚಂಪಿ ಆ ಕಡೆ ಬೇಡ ಬಾ ಈ ಕಡೆ ಹೋಗೋಣ ಅಂತ ಅಜ್ಜಿ ಎದ್ರುಕೊಂಡು ಬೇರೆ ಕಡೆ ಹೋಯ್ತಾರೆ. ಸರಿ ಅಂದ್ಬಿಟ್ಟು ಇದನ್ನು ಕ್ಲಾಸ್ ರೂಮ್ ಒಳಗಡೆ ಬರ್ತಾರೆ. ಬಂದಿದ ತಕ್ಷಣ ಭದ್ರ ಬಂದು ಅಲ್ಲಿ ನಿಲ್ಲಿಸ್ಬಿಟ್ಟು ಅವ್ರು ಹೋಗ್ತಾರೆ. ಮಿಸ್ಸು, ಸರಿ ನೀವು ಹೊರಡಿ ಬಿಟ್ಬಿಟ್ಟು ಅಂತ ಹೇಳ್ತಾರಲ್ಲ, ಅವ್ರು ಅಲ್ಲಿ ಇಟ್ಬಿಟ್ಟು ಹೋಗ್ತಾರೆ. ಅವಾಗ ಭದ್ರ ಅದನ್ನ ನೋಡ್ಬಿಟ್ಟು, ವಾ ಇದೇನಿದು ಇವನು ಎಣ ಬಿತ್ಕೊಂಡವನೇ ಅಂತ ವಿದ್ಯೆನ ಕೇಳ್ತಾರೆ. ಈ ಎಣ ಬಿತ್ಕೊಂಡಿರೋದಲ್ಲ, ಅದು ಎಣವೆಯ ಸತ್ತು ಸಾನ್ನಿಧ್ಯ ಸಾಗದೆ ಅಂದಾಗ, ಸಾನ್ನಿಧ್ಯ ಸಾಗದ ಮತ್ತು ಇವು ಏನೇ ಬಂದವ್ರೆ ಅಂತ ಭದ್ರ ಅಂತಾರೆ. ಇವತ್ತು ಹೇಳಿಲ್ವೇ, ಇವತ್ತು ಪ್ರಾಕ್ಟಿಕಲ್ ಎಕ್ಸಾಮು, ಇಲ್ಲಿ ಕೊಟ್ಟವರೆಲ್ಲ ಪ್ರಶ್ನೆಗಳಿಗೆ ನಾವು ಅಲ್ಲೋಗಿ ಅದನ್ನೆಲ್ಲ ತೋರಿಸೇ ಉತ್ತರ ಹೇಳಬೇಕು ಅಂದಾಗ, ಯಪ್ಪ ಪ್ರಶ್ನೆಗೆ ಸತ್ತಿರೋರ ಮುಂದೆ ಹೋಗಿ ಉತ್ತರ ಹೇಳೋರೆ ಅಂದಾಗ, ಮತ್ತೀಗ ಇನ್ನೇನು ಬದುಕಿರೋ ಕರ್ಕೊಂಬಂದು ಕೂರ್ಸೋಕ್ಕಾಗತ್ತೆ, ಅದಕ್ಕೆ ಉತ್ತರ ಹೇಳಬೇಕು, ಇಲ್ಲಿರೋ ಪ್ರಶ್ನೆಗೆಲ್ಲ ನಾವು ಅಲ್ಲೋಗಿ ಉತ್ತರ ಹೇಳಬೇಕು, ಅದಕ್ಕೂ ನಮಗೆ ಮಾರ್ಕ್ಸ್ ಸಿಗ್ತದೆ ಅಂದಾಗ, ಹೌದೇ ಅಂತ ಅಂದ್ಬಿಟ್ಟು ಭದ್ರ ಆ ಕಡೆ ನೋಡ್ಬಿಟ್ಟು ಅಲ್ಲಿ ಮಲಗಿರ್ತಾರಲ್ಲ ಅವರು ಎದ್ದು ಕೂತ್ಕೊಂಡಂಗೆ ಆಗ್ಬಿಡ್ತದೆ. ಅವಾಗ ಭದ್ರ ಯಪ್ಪ ದೇವಾ ಅಂತ ಹೇಳ್ಬಿಟ್ಟು ನಿಂತ್ಬಿಡ್ತಾರೆ. ಎಲ್ಲರೂ ಅವ್ರನ್ನೇ ನೋಡ್ತಾರೆ. ವಿದ್ಯೆ ನಗಾಡ್ತಿರ್ತಾಳೆ. ಅವಾಗ ಮೇಡಮು, ಸೈಲೆನ್ಸ್ ಯಾಕೆ ಗಲಾಟೆ ಮಾಡ್ತಾಯಿದ್ದೀರಾ, ಸೈಲೆನ್ಸ್ ಆಗಿರಿ ಅಂತ ಮೇಡಮ್ ಹೇಳ್ತಾರೆ. ಸರಿ ಭದ್ರ ಕೂತ್ಕೊಂಡು ಕಣ್ಣಿಗೆ ಮುಚ್ಕೊಂಡಿರ್ತಾರೆ. ಅವಾಗ ವಿದ್ಯಾ, ಕಟ್ಔಟ್ ನೋಡಿದ್ರೆ 6 ಅಡಿ, ಧೈರ್ಯ ನೋಡಿದ್ರೆ 2 ಅಡಿ ಅಷ್ಟೇ ಅಂತ ಅಂದ್ಬಿಟ್ಟು ಅಂತಾಳೆ. ಏನು ಹಂಗಂತಿದ್ಯಾ, ಭದ್ರ ಧೈರ್ಯ ಜಾಸ್ತಿ, 10 ಜನ ಬಂದರೂ ಎದುರಿಸ್ತಾನೆ ಗೊತ್ತಾ, ನಮ್ಮ ಭದ್ರ ಧೈರ್ಯಕ್ಕೇನು ಕಮ್ಮಿ ಇಲ್ಲ ನಾನು ಅಂತ ಅಂದ್ಬಿಟ್ಟು ಭದ್ರ ಹೇಳ್ತಾರೆ. ಹೌದೌದು, ಜಟ್ಟಿ ಜಾರು ಬಿದ್ದರು ಮೀಸೆ ಮಣ್ಣಾಗಲಿಲ್ಲ ನಾ ಗಾದಿ ನಿಮ್ಮನ್ನು ನೋಡೇ ಮಾಡಿದಾರು ಅಂತ ಅಂದ್ಬಿಟ್ಟು ವಿದ್ಯೆ ಅಂತಾಳೆ. ಏನಮ್ಮ ಹಂಗಂತಿದ್ದಿ ಅಂದಾಗ, ಮತ್ತಿನ್ನೇನು ಅಲ್ಲ ಅವನು ಯಾರೋ ನಾನು ಈ ಬ್ಯಾಟೆಗೆ ಹೋಯ್ತೀನಿ ಅಂತ ಬಂದೂಕನ ಬಾಗಿಲಲ್ಲೇ ಹಿಡ್ಕೊಂಡು ನಿಂತಿದ್ದಂತೆ. ಆಮೇಲೆ ಇದ್ಯಾಕೆ ಬಾಗಿಲಲ್ಲಿ ಹಿಡ್ಕೊಂಡೆ ನಿಂತಿದ್ದೀರ, ಬಂದೂಕನ ಹೋಗಲ್ವಾ ಅಂತ ಎಂಡ್ರು ಬಂದು ಕೇಳಿದ್ಕೆ, ಅಮ್ಮಿ ಬಾಗಿಲಲ್ಲಿ ನಾಯಿದೆ ಬಾರಮ್ಮಿ ಓಡಿಸು ಅಂದಂತೆ. ಹಂಗಾಯ್ತು ನಿಮ್ಮ ಕತೆ ಅಲ್ವೇ, ಇಷ್ಟೇ ನಿಮಗೆ ಧೈರ್ಯ ಇರೋದು ಅಂದಾಗ, ನೋಡು ನಾನು ಧೈರ್ಯದ ಬಗ್ಗೆ ಎಲ್ಲ ನೀನು ಮಾತಾಡಬೇಡ ಅಂತ ಅಂತಾರೆ. ಅವಾಗ ತಿರ್ಗಾ ಮೇಡಮ್, ಯಾರದು ಸೈಲೆನ್ಸ್ ಅಂತಾರೆ ಮತ್ತೆ. ಸರಿ ಅಂದ್ಬಿಟ್ಟು ವಿದ್ಯಾ ಪರೀಕ್ಷೆ ಬರೀತಾ ಇರ್ತಾಳೆ. ಭದ್ರ ಆಮೇಲೆ ಅವ್ರನ್ನೇ ನೋಡ್ತಾ ಇರ್ತಾರೆ. ಆಮೇಲೆ ಮೇಡಮ್ ಏನು ಮಾಡ್ತಾರೆ, ಒಬ್ಬೊಬ್ಬರನ್ನೇ ಕರೀತಾರೆ, ಬನ್ನಿ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಕರೀತಾರೆ. ಕೊನೆಗೆ ವಿದ್ಯೆನ ಕರೀತಾರೆ. ಭದ್ರ ಕಣ್ಣು ಮುಚ್ಕೊಂಡೇ ಕೂತಿರ್ತಾರೆ ಅವ್ರು ನೋಡ್ದಂಗೆ. ಆಮೇಲೆ ವಿದ್ಯಾ ಕಮ್ ಎಕ್ಸ್ಪ್ಲೈನ್ ಅಂತ ಅಂದ್ಬಿಟ್ಟು ಮೇಡಮ್ ಮತ್ತೆ ಕರೀದಾಗ, ಗೌಡ್ರೆ ಏನಮ್ಮಿ, ನಡೀರಿ ನಾನಲ್ಲಿ ಇವಾಗ ಹೇಳ್ಬೇಕು ಉತ್ತರನ, ಎತ್ಕೊಂಡು ನಡೀರಿ ಅಂದಾಗ, ನಾನಾ ಅಂದಾಗ, ಬನ್ನಿ ಅಂದಾಗ, ಯಪ್ಪ ಇದು ಬೇರೆ ಕರ್ಮ ಕಣಪ್ಪ ನನಗೆ ಅಂತ ಅಂದ್ಬಿಟ್ಟು ಎತ್ಕೊಂಡೋಗಿ ಅಲ್ಲಿ ಕೂರಿಸ್ತಾರೆ, ಒಂದು ಚೇರ್ ಮೇಲೆ ಕೂರಿಸ್ತಾರೆ. ವಿದ್ಯಾ ಮೇಡಮ್ ಕೇಳಿದ್ದು ಪ್ರಶ್ನೆಗೆಲ್ಲ ಅಲ್ಲಿ ತೋರಿಸಿ ಉತ್ತರ ಹೇಳ್ತಿರ್ತಾಳೆ. ಭದ್ರ ಆ ಕಡೆಗೆ ನೋಡೋದೇ ಇಲ್ಲ. ಮತ್ತೆ ಎತ್ಕೊಟ್ಕೊಂಡಂಗೆ ಆಯ್ತೈತೆ. ಯಪ್ಪ ಅಂತ ತಿರ್ಗಾ ಅಂತಾರೆ. ಮೇಡಮ್ ಎಲ್ಲರೂ ಶಾಕ್ ಆಗಿಬಿಡ್ತಾರೆ. ಆವಾಗ ತಕ್ಷಣ ಸೈಲೆಂಟ್ ಆಗಿಬಿಟ್ಟು ಬಾಯಿ ಮೇಲೆ ಸುಮ್ಮನೆ ಕೈ ಹಿಡ್ಕೊಂಡು ನಿಂತ್ಕೊಬಿಡ್ತಾರೆ ಭದ್ರ. ವಿದ್ಯಾ ಯು ಕ್ಯಾನ್ ಎಕ್ಸ್ಪ್ಲೈನ್ ಅಂತಾರೆ. ವಿದ್ಯಾ ಎಕ್ಸ್ಪ್ಲೈನ್ ಮಾಡ್ತಿರ್ತಾಳೆ. ಆಮೇಲೆ ಸರಿ ವಿದ್ಯಾ ವೆರಿ ಗುಡ್ ಯು ಕ್ಯಾನ್ ಗೌನ್ ಅವನು ಅಂತ ಅಂದ್ಬಿಟ್ಟು ಮಿಸ್ ಹೇಳ್ತಾರೆ. ಆವಾಗ ಭದ್ರ ಕಣ್ಣು ಮುಚ್ಕೊಂಡು ಕೂತಿರ್ತಾರಲ್ಲ, ವಿದ್ಯೆನ ಎತ್ಕೊಳ್ಳಲ್ಲ. ಗೌಡ್ರೆ ಆಯಿತು ಕಣ್ ಎತ್ಕೊಳ್ಳಿ ಅಂದಾಗ, ಹೌದೇ ಅಂತ ಅಂದ್ಬಿಟ್ಟು ಎತ್ಕೊಂಡೋಗಿ ಅಲ್ಲಿ ಕೂರಿಸ್ತಾರೆ. ಯಪ್ಪ ಏನೇನೋ ಭಯ ಆಗ್ತೈತೆ ಅಂತ ಅಂದ್ಬಿಟ್ಟು ಅಂತಿರ್ತಾರೆ.
ಆಮೇಲೆ ಸರ್ ಏನ್ಬಿಟ್ಟು ಬೆಲ್ ಆಯ್ತದೆ. ಮೇಡಮು ಸ್ಟೂಡೆಂಟ್ಸ್ ಇವತ್ತಿಗೆ ಥಿಯರಿ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಎಲ್ಲ ಮುಗೀತು. ಆದರೆ 3 ದಿನ ಕಾಡಿನ ಹತ್ರ ಇರೋ ರಾಂಪುರದಲ್ಲಿ ಕ್ಯಾಂಪ್ ಇದೆ. 3 ದಿನ ಕ್ಯಾಂಪಿಗೆ ಎಲ್ಲರೂ ಬರಲೇಬೇಕು, ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಂಗಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಸರಿ ಅಂತ ಎಲ್ಲ ಹೇಳ್ತಾರೆ. ಅಷ್ಟರಲ್ಲಿ ಭದ್ರ ಓ ಪರೀಕ್ಷೆ ಮುಗಿದೋಯ್ತು ಅಂದರೆ ಇನ್ನೂ ಅದಂತೆಲ್ಲ ಅಂತ ಅಂದ್ಬಿಟ್ಟು ಅಂತಾರೆ. ಅಯ್ಯೋ ನನಗೇನು ಗೊತ್ತು, ಇವಾಗ ಮೇಡಮ್ ಹೇಳಿದ್ಕೆ ಗೊತ್ತಾಗಿದ್ದು, ನನಗೇನು ಗೊತ್ತಿತ್ತು ಅಂದಾಗ ಹೆಂಗೋ ಅಪ್ಪಯ್ಯ ಪರೀಕ್ಷೆ ಬರ್ಸು ಅಂತ ಹೇಳವ್ರೆ, ಅಷ್ಟೇ ಬರ್ಸಿದ್ದೀನಿ, ಮುಗೀತು. ನಾನು ಎಲ್ಗೂ ಬರೋಕ್ಕಿಲ್ಲ, ನಾನು ಈ ಪುರಿ ಮೂಟೆ ಹೊತ್ಕೊಂಡು ತಿರ್ಗಕ್ಕಂತೂ ಹೋಗೋಕ್ಕಿಲ್ಲ, ಮುಗೀತು, ಇವತ್ತು ಅಷ್ಟೇ ನಾನು ಕರ್ಕೊಂಬಂದಿರೋದು ಅಂತ ಅಂದ್ಬಿಟ್ಟು ಭದ್ರ ಅಂತಾರೆ. ಪಾಪ ವಿದ್ಯೆ ಒಂಥರ ಬೇಜಾರು ಮಾಡ್ಕೊತಾಳೆ. ಯಾಕೆಂದರೆ ರಾಂಪುರ ಕ್ಯಾಂಪ್ಗೆ ಹೋಗ್ಬೇಕಿರುತ್ತಲ್ಲ ಅವಳು, ಯಾರು ಕರ್ಕೊಂಡು ಹೋಗ್ತಾರೋ ಅಂತ ಬೇಜಾರು ಮಾಡ್ಕೊಂಡಿರ್ತಾಳೆ. ಆಮೇಲೆ ಸರ್ ಇಲ್ಲೇನಾಗುತ್ತೆ, ಚಿತ್ರ ಈಶ್ವರಿ ಕೂತಿರ್ತಾಳೆ. ಈಶ್ವರಿ ಏನಾರು ಮಾಡಬೇಕಲ್ಲ ಅಂತ ಯೋಚನೆ ಮಾಡ್ಕೊಂಡು ಸುಭಾಷಿಗೆ ಫೋನ್ ಮಾಡ್ತಾಳೆ. ಸುಭಾಷಿಗೆ ಫೋನ್ ಮಾಡಿ ಸುಭಾಷ ಏನವ ಖುಷಿ ವಿಚಾರ ಬತ್ತದೆ ನೋಡು ಅಂತ ಹೇಳಕ್ಕೆ ಫೋನ್ ಮಾಡಿದೆ, ಇಲ್ಲಿ ನಾನು ಹೊಟ್ಟೆ ಉರಿತಾ ಇದೆ ಅಂದಾಗ, ಲವ್ ಸುಭಾಷ ಖುಷಿ ವಿಚಾರ ನೋಡು ಅಂತ ಹೇಳೋಕೆ ಫೋನ್ ಮಾಡೋಷ್ಟು ಬುದ್ಧಿ ನನಗಿಲ್ಲ ಅಂತ ತಿಳ್ಕೊಬೇಡ ಕಣ್ಲ, ಆ ಖುಷಿ ವಿಚಾರನ ಇಲ್ದಂಗೆ ಮಾಡು ಅಂತ ಹೇಳೋಕೆ ಮಾಡಿದ್ದು ಅಂದಾಗ, ಏನು ಹೇಳ್ತಾ ಇದೀಯವ ನೀನು ಅಂದಾಗ, ಅಲ್ಲ ಕಣ್ಲ ಸತ್ಯ ಇವಾಗ ಸುಳ್ಳಿಂದು ಕೋಟೆ ಕಟ್ಟಿರೋದಕ್ಕೆ ಸತ್ಯ ಅಂದ ಒಂದು ಕಲ್ಸಾಕಲ್ವಲ್ಲ ಹೊಡೆಯೋಕ್ಕೆ. ಇವರು ಅವಳನ್ನ ಪರೀಕ್ಷೆ ಬರ್ಸ್ಕೊಂಡು ಹೋಗೋ ಥರ, ಅವಳ ಜೊತೆ ಚೆನ್ನಾಗಿರೋ ಥರ ಎಲ್ಲ ನಾಟಕ ಆಡ್ತಾವ್ರೆ. ಇದು ನಾಟಕ ಅಂತ ಯಾರಿಗಾನ ಒಬ್ರಿಗೆ ಗೊತ್ತಾಯ್ತು ಅಂದರೆ ಆ ಶ್ರೀರಾಮೇಗೌಡನ ಮುರಿಯೋದು ಎಲ್ಲಿಗೋಯ್ತದೆ ಹೇಳು, ನೀನೇ ಯೋಚನೆ ಮಾಡೋದಾಗ. ಅದಕ್ಕೆ ಏನವ ಮಾಡಲಿ ನಾನು ಇವಾಗ ಅಂತ ಸುಭಾಷ ಹೇಳ್ತಾನೆ. ಒಂದು ಕೆಲಸ ಮಾಡಲಾ, ಈ ಭದ್ರಂದು ಇದ್ದಿಂದು ಕೋರ್ಟಲ್ಲಿ ಕೇಸ್ ಅದಲ್ಲ, ಡೈವರ್ಸ್ ಕೇಸು, ಅದೊಂದು ಇಸ್ಸೆ ಇಟ್ಕೊಂಡು ನಿಮ್ಗೆ ಯಾರೋ ಚಾನಲ್ ಅವ್ರು ಗೊತ್ತವ್ರೆ ಅಂತ ಹೇಳ್ದಲ್ಲ, ಅವ್ರಿಗೆ ಹೇಳಲ್ಲ, ಈ ಇಸ್ಸೆ ಒಂದೇನಾರು ಅಲ್ಲಿ ಗೊತ್ತಾಯಿತು ಅಂದರೆ ಅವರೇ ಬಂದು ಶ್ರೀರಾಮೇಗೌಡನ ಪ್ರಶ್ನೆ ಕೇಳ್ತಾರೆ. ಕೇಳಿದ ತಕ್ಷಣ ಅವನು ಆ ಸ್ಥಾನದಿಂದನೇ ಕೆಳಗಿಳಿಬೇಕಾಯ್ತದೆ. ಪ್ರಶ್ನೆ ಮೇಲೆ ಪ್ರಶ್ನೆ, ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದ ತಕ್ಷಣ. ಅರ್ಥ ಐತೆ, ನಾನು ಹೇಳಿದ ಕೆಲಸ ಫಸ್ಟ್ ಮಾಡು ಅಂದಾಗ, ಅವ್ವ ಏನು ತೊಳೆನೋವು ನಿಂದು ಅಂದಾಗ, ಹ್ಞೂ ಕಣ್ಲ, ಈ ಇಸಿಯ ಯಾರಿಗೂ ಗೊತ್ತಿಲ್ಲ, ಈ ಇಸಿಯನ ಇವಾಗ ನೀನು ಯಾರಿಗಾನ ಚಾನಲ್ ಅವ್ರಿಗೆ ಹೇಳು, ಗೊತ್ತಿರೋರಿಗೆ. ಅರ್ಥ ಐತೆ ಅಂತಂದ ತಕ್ಷಣ ಸರಿ ತವ ಆಯಿತು, ಈಗಲೇ ಆ ಕೆಲಸ ಮಾಡ್ತೀನಿ ಅಂತ ಅಂದ್ಬಿಟ್ಟು ಸುಭಾಷ ಫೋನ್ ಕಟ್ ಮಾಡ್ತಾನೆ. ಈ ಕಡೆ ಶಿವರಾಮೇಗೌಡರು, ಅಲ್ಲ ಕಣಪ್ಪ ನಾನು ಹೇಳಿದ ಕೆಲಸ ಎಲ್ಲ ಮುಗಿಸ್ತಾ, ಬೇಗ ಕೆಲಸ ಎಲ್ಲ ಮುಗಿಸಪ್ಪ ಅಂತ ಅವ್ರ ಪಿ ಎ ಹತ್ರನೇ ಮಾತಾಡ್ತಿರ್ತಾರೆ. ಆಮೇಲೆ ಸುಭಾಷ್ ಏನು ಮಾಡ್ತಾನೆ, ಅಲ್ಲೇ ಇರ್ತಾರಲ್ಲ ಒಬ್ಬರು ಚಾನಲ್ ಅವರು, ಅವ್ರಿಗೆ ಫೋನ್ ಮಾಡ್ತಾನೆ. ಫೋನ್ ಮಾಡಿಬಿಟ್ಟು ಹೇಳಿ ಸರ್ ಅಂತ ಅಂದ್ಬಿಟ್ಟು ಚಾನಲ್ ಕೇಳ್ತಾರೆ. ಏನಿಲ್ಲ, ನಿಮಗೊಂದು ಇಸ್ಸಿ ಹೇಳ್ಬೇಕಾಗಿತ್ತು, ಇಷ್ಟೊತ್ತಕ ಸೊಸೆನ ಪರೀಕ್ಷೆ ಬರೆಯೋಕೆ ಕರ್ಕೊಬಂದು ನಮ್ಮದು ಎಲ್ಲ ಹೇಳ್ತಾವ್ರಲ್ಲ, ಅದೊಂದು ಇಸ್ಸೆ ನಿಮ್ಗೆ ಇನ್ನೊಂದು ಇಸ್ಸೆ ಹೇಳ್ಬೇಕಾಗಿತ್ತು, ಅದು ನಿಮಗೆ ಬ್ರೇಕಿಂಗ್ ನ್ಯೂಸ್ ಸಿಗ್ತದೆ ಅಂದಾಗ, ಏನು ಹೇಳಿ ಸರ್ ಅಂದಾಗ, ಏನಿಲ್ಲ ಇವಾಗ ಅಲ್ಲಿ ಪರೀಕ್ಷೆ ಬರೀತಿಲ್ವ ವಿದ್ಯೆನೂ ನಮ್ಮ ಅಣ್ಣ ಭದ್ರನೂ ಇಬ್ಬರೂ ಕೋರ್ಟಲ್ಲಿ ಡೈವರ್ಸ್ ಕೇಸ್ಗೆ ಹಾಕವ್ರೆ. ಆ ವಿಷಯ ಯಾರಿಗೂ ಗೊತ್ತಿಲ್ಲ, ಗೊತ್ತಿಲ್ದಂಗೆ ಇವರು ಪರೀಕ್ಷೆ ಬರ್ಸಂಗೆ ಹಂಗೆಲ್ಲನೂ ಮಾಡ್ತಾವ್ರೆ ಅಂತಂದಿದ್ದ ತಕ್ಷಣ, ನಿಜವಾ ಸರ್ ಅಂದಾಗ, ಹೌದು ಅಂದಾಗ, ಸರಿ ಈ ವಿಷಯನ ನಿಮ್ಮ ದೊಡ್ಡಪ್ಪನ ವಿಷಯ ಅಲ್ವಾ, ನೀವು ಈ ಥರ ಹೇಳ್ತಿದ್ದೀರ ಅಂದಾಗ, ಯಾರಾದ್ರೇನ್ರಿ ನಿಜ ಹೇಳೋಕ್ಕೆ, ನೀವು ಹೋಗಿ ಕೇಳಿ ಗೊತ್ತಾಯ್ತದೆ ನಿಮಗೇನೆ ಸತ್ಯನ ಅಂತ ಅಂದ್ಬಿಟ್ಟು ಸುಭಾಷ ಫೋನ್ ಕಟ್ ಮಾಡ್ತಾನೆ. ಸರಿ ಅಂತ ಆಯ್ತುಬಿಟ್ಟು ಅಲ್ಲಿ ಬೇರೆ ಪ್ರಶ್ನವರೆಲ್ಲ ಬಂದು ಮಾತಾಡ್ತಿರ್ತಾರೆ ಶಿವರಾಮೇಗೌಡ ಹತ್ರ. ಸರ್ ನಿಮ್ಮ ಸೊಸೆನ ಪರೀಕ್ಷೆ ಕರ್ಕೊಂಬಂದು ನೀವು ಹೆಣ್ಮಕ್ಳಿಗೆ ತುಂಬಾ ಮಾದರಿ ಆಗಿದ್ದೀರಾ ಸರ್, ಹಾಗೆ ಹೇಗೆ ಅಂತೆಲ್ಲ ಕೇಳ್ತಾ ಇರ್ತಾರೆ. ಅದೇ ಸಮಯಕ್ಕೆ, ಸರ್ ನಿಮ್ಗೊಂದು ಪ್ರಶ್ನೆ ಕೇಳ್ಬೋದಾ ಅಂತ ಅಂದ್ಬಿಟ್ಟು ಈ ಸುಭಾಷ್ ಹೇಳಿರ್ತಾನಲ್ಲ ಅವ್ರು ಬರ್ತಾರೆ. ಅವ್ರು ಬಂದಿದ್ದ ತಕ್ಷಣ ಏನು ಕೇಳಿದಾಗ, ಅಲ್ಲ ಸರ್ ನಿಮ್ಮ ಮನೇಲಿ ನಿಮ್ಮ ಸೊಸೆದು ನಿಮ್ಮ ಮಗಂದು ಡೈವರ್ಸ್ ಕೇಸ್ ಕೋರ್ಟಲ್ಲಿ ಇದೆಯಂತಲ್ಲ, ಕೋರ್ಟಲ್ಲಿದ್ದರೂ ಕೂಡ ನಿಮ್ಮ ಸೊಸೆನ ಕರ್ಕೊಬಂದು ನಿಮ್ಮ ಮಗ ಪರೀಕ್ಷೆ ಬರ್ಸ್ತಾವ್ರೆ ಅಂದರೆ ಇದೆಲ್ಲ ನಿಮ್ಮದು ನಾಟಕನಾ ಅಥವಾ ನಿಜಾನಾ? ಈ ವಿಷಯ ಎಲ್ಲ ಮುಚ್ಚಿಟ್ಟಿದ್ದೀರಲ್ಲ ನೀವು, ಇದನ್ನು ನೀವು ಹೇಳೇ ಇಲ್ವಲ್ಲ. ಇವಾಗ ಡೈವರ್ಸ್ ಕೇಸ್ ಇರೋದು ನಿಜನೇ ತಾನೇ, ನಿಜ ಇದು ಕೂಡ ನೀವು ಅದು ಹೆಂಗೆ ಪರೀಕ್ಷೆ ಕರ್ಕೊಂಬಂದಿದ್ದೀರಾ, ಇದೆಲ್ಲ ನೀವೆಲ್ಲರೂ ಸೇರ್ಕೊಂಡು ಆಡ್ತಿರೋ ನಾಟಕ ಅಂತ ಇದರಲ್ಲೇ ಗೊತ್ತಾಗುತ್ತಲ್ವ ಸರ್ ಅಂತ ನಾನು ಕೇಳ್ತಿಲ್ಲ ಸರ್, ವಿರೋಧ ಪಕ್ಷದವ್ರು ಕೇಳ್ತಿದ್ದಾರೆ ಅಂತ ಅಂದ್ಬಿಟ್ಟು ಚಾನಲ್ ಅವ್ರು ಹೇಳ್ತಾರೆ. ಅವಾಗ ಶ್ರೀರಾಮೇಗೌಡರು ಅದು ಅಂದಾಗ, ಅಲ್ಲ ಸರ್ ಕೋರ್ಟಲ್ಲಿ ಕೇಸ್ ಇರೋದೆಲ್ಲ ನಿಜನೇ ತಾನೇ ಅಂತ ಅಂದ್ಬಿಟ್ಟು ಕೇಳ್ತಾನೆ ಇರ್ತಾರೆ. ಶ್ರೀರಾಮೇಗೌಡರು ಏನೂ ಮಾತಾಡ್ದಲ್ಲೇ ತಲೆ ಬಗ್ಸ್ಕೊಂಡಿರ್ತಾರೆ. ಮೋಹನ ಮತ್ತು ಅಜ್ಜಿ ಕೂಡ ಬೇಜಾರಾಗಿ ನಿಂತಿರ್ತಾರೆ. ಅಲ್ಲಿ ಏನು ಹೇಳಬೇಕು ಅಂತ ಗೊತ್ತಾಗಿರಲ್ಲ ಅವ್ರಿಗೆ. ಆವಾಗ ವಿದ್ಯೆ ಅಲ್ಲಿ ಬಂದು, ನಿಮ್ಮ ಪ್ರಶ್ನೆಗೆ ಉತ್ತರ ನಾನು ಹೇಳ್ತೀನಿ ಅಂತ ಅಂದ್ಬಿಟ್ಟು ಅಂತಾಳೆ. ಆವಾಗ ತಕ್ಷಣ ಚಾನಲ್ ಅವರೆಲ್ಲ ಅವಳ ಕಡೆ ಹೊಡೋಯ್ತಾರೆ. ಅವಾಗ ಮೇಡಮ್ ಏನು ಹೇಳ್ತಾ ಇದ್ದೀರಾ ನೀವು ಅಂದಾಗ, ಹೌದು ನಿಮ್ಮ ಪ್ರಶ್ನೆಗೆ ಉತ್ತರ ನಾನು ಹೇಳ್ತೀನಿ, ಉತ್ತರ ನನ್ನನ್ನು ಕೇಳಿ, ನಿಮ್ಗೆ ಎಲ್ಲ ಪ್ರಶ್ನೆಗೆ ಉತ್ತರ ನಾನು ಕೊಡ್ತೀನಿ ಅಂತ ಅಂದ್ಬಿಟ್ಟು ವಿದ್ಯೆ ಅಂತಾಳೆ. ಸರ್ ಇಂಬಿಟ್ಟು ಚಂಪ ಒಂದು ಚೇರ್ ಹಾಕ್ಬಿಟ್ಟು ಭದ್ರ ಎತ್ಕೊಂಡೇ ಇರ್ತಾರಲ್ಲ, ಚೇರ್ ಹಾಕ್ಬಿಟ್ಟು ವಿದ್ಯೆನ ಕೂರಿಸ್ತಾಳೆ. ವಿದ್ಯೆ ಕೂತ್ಕೊತಾಳೆ. ಕೇಳಿ ಅಂದಾಗ, ಅಲ್ಲ ಮೇಡಮ್ ಇವಾಗ ನಿಮ್ಮದು ನಿಮ್ಮ ಯಜಮಾನ್ರದ್ದು ಹೊಂದಾಣಿಕೆ ಆಗ್ದಂಗೆ ನಿಮ್ಮದು ಡೈವರ್ಸ್ ಕೇಸ್ ಕೋರ್ಟಲ್ಲಿ ಇದೆಯಂತೆ. ಡೈವರ್ಸ್ ಕೇಸ್ ಕೋರ್ಟಲ್ಲಿದ್ರು ಕೂಡ ನಿಮ್ಮ ಗಂಡ ನಿಮ್ಮನ್ನು ಕರ್ಕೊಬಂದು ಪರೀಕ್ಷೆ ಬರ್ಸ್ತಿದ್ದಾರೆ, ನಿಮ್ಮ ಮಾವ ನಿಮ್ಮ ಮನೆಯವರೆಲ್ಲ ನಿಮಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ ಇದು ನಿಜ ಅಂತ ಕಾಣ್ತಾ ಇಲ್ಲ, ಇದು ಸುಳ್ಳು ಅಂತ ಕಾಣ್ತಾ ಇದೆ ಅಂತ ವಿರೋಧ ಪಕ್ಷದವ್ರು ಕೇಳ್ತಾ ಇದ್ದಾರೆ. ಇದಕ್ಕೆ ನಿಮ್ಮ ಹತ್ರ ಏನು ಮೇಡಮ್ ಅಂದಾಗ, ಅವ್ರು ಹೇಳ್ತಿರೋದು ದಿಟ್ವಯ್ಯ ಅಂದಾಗ, ಅಂದರೆ ನಮ್ಮದು ಡೈವರ್ಸ್ ಕೇಸು ಕೋರ್ಟಲ್ಲೇ ಐತೆ ಅಂದಾಗ, ಕೋರ್ಟಲ್ಲಿದ್ದರೂ ಕೂಡ ನಿಮ್ಮನ್ನು ಕರ್ಕೊಂಬಂದು ನಿಮ್ಮ ಯಜಮಾನ್ರು ಪರೀಕ್ಷೆ ಬರ್ಸ್ತಿದ್ದಾರಲ್ಲ ಅದೇ ಹಾಗೆ
ಅದು ಸುಳ್ಳಲ್ವಾ ಅಂದಾಗ, ನಿಮ್ಗೆ ಯಾರು ಹೇಳಿದ್ದು ಸುಳ್ಳು ಅಂತ? ಇಲ್ಲಿ ನಡೀತಿರೋದೆಲ್ಲ ನಿಮ್ಗೆ ಸುಳ್ಳು ಅಂತ ಕಾಣ್ತೈತೆ. ಅಲ್ಲ, ನನಗೊಂದು ಅರ್ಥ ಆಗ್ತಿಲ್ಲ. ಇಲ್ಲಿ ನನ್ನ ಗಂಡ ನನ್ನ ಕರ್ಕೊಂಬಂದು ಪರೀಕ್ಷೆ ಬರ್ಸ್ತಾರೆ, ನಮ್ಮ ಮಾವ ನಮ್ಮ ಅಟ್ಟಿಯವರೆಲ್ಲ ನನ್ನ ಜೊತೆಗೆ ನಿಂತವ್ರೆ, ಇದೆಲ್ಲನೂ ನಿಮ್ಗೆ ಹೆಂಗೆ ನಾಟಕ ಅಂತ ಕಾಣಿಸ್ತದೆ, ಸುಳ್ಳು ಅಂತ ಕಾಣಿಸ್ತಾ ಇದೆ? ನಂಗೆ ಅರ್ಥ ಆಯ್ತಿಲ್ಲ. ಇದರಲ್ಲಿ ಯಾವುದೂ ಸುಳ್ಳಲ್ಲ, ಎಲ್ಲ ನಿಜವೇಯ ನಡೀತಿರೋದು. ನಮ್ಮ ಮಾವ ಹೇಳ್ದಂಗೆ ಹೆಣ್ಮಕ್ಳು ಓದಬೇಕು, ಹೆಣ್ಮಕ್ಳು ಮುಂದೆ ಬರಬೇಕು ಅಂತ ನಮ್ಮ ಮಾವ ಹೇಳ್ದಂಗೆ ನನಗೂ ಕೂಡ ನಮ್ಮ ಮಾವನೇ ಸಪೋರ್ಟ್ ಮಾಡ್ತಿರೋದು. ನೀವೇ ಇದರಲ್ಲಿ ಯೋಚನೆ ಮಾಡ್ಕೊಳ್ಳಿ. ಇವಾಗ ನಂದು ನನ್ನ ಗಂಡಂದು ಕೋರ್ಟಲ್ಲಿ ಕೇಸ್ ಇದ್ರೂ ಕೂಡ ನಮ್ಮ ಮಾವ ನನ್ನ ಜೊತೆಗೆ ನಿಂತ್ಕೊಂಡು ನನಗೆ ಸಪೋರ್ಟ್ ಮಾಡ್ತಾವ್ರೆ, ಪರೀಕ್ಷೆ ಬರ್ಸೋಕೆ ಅವ್ರ ಮಗನ ಜೊತೆ ಕಳಿಸೋರೆ ಅಂದರೆ ಇದರಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ, ನಮ್ಮ ಮಾವ ನನಗಾಗಲಿ ಎಲ್ಲ ಹೆಣ್ಮಕ್ಳಿಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂತ ನಿಮ್ಗೆ ಇದರಲ್ಲೇ ಅರ್ಥ ಆಗ್ತಿಲ್ವೇ? ನೀವೇ ಹೇಳಿ ಅಂದಾಗ, ಹಾಗಲ್ಲ ಮೇಡಮ್, ಇವಾಗ ನಿಮ್ಮ ಯಜಮಾನ್ರು ಕರ್ಕೊಂಬಂದು ಪರೀಕ್ಷೆ ಬರ್ಸ್ತಾವ್ರೆ ಅಂದ್ರೆ ಅದ್ರಲ್ಲಿ ಸುಳ್ಳು ಅಂತಲೇ ನಾವು ಅನ್ಕೊತಿರೋದು ಅಂದಾಗ, ಅದು ಹೆಂಗೆ ಅನ್ಕೊಂತೀರಾ ಅಂದಾಗ, ಮತ್ತು ಇದರಲ್ಲಿ ನಿಜ ಏನಿದೆ ಅಂತ ಪ್ರಶ್ನವ್ರು ಕೇಳ್ತಾರೆ. ನಿಜವೇಯ, ನನ್ನ ಗಂಡ ಪಿತೃವಾಕ್ಯ ಪರಿಪಾಲಕ ಅಂದಾಗ, ಮೇಡಮ್ ನಂಗೆ ಅರ್ಥ ಆಗ್ತಾಯಿಲ್ಲ, ಕ್ಲೀನಾಗಿ ಹೇಳಿ ಅಂತ ಅಂದ್ಬಿಟ್ಟು ಮೀಡಿಯಾದವ್ರು ಕೇಳ್ತಾರೆ. ಹೌದು, ನನ್ನ ಗಂಡ ಅವ್ರ ಅಪ್ಪಯ್ಯ ಹೇಳ್ದಂಗೆ ಕೇಳೋದು. ಇಷ್ಟಕ್ಕೂ ನಮ್ಮ ಕೋರ್ಟ್ ಕೇಸರಿದ್ರು ಕೂಡ ನನಗೆ ಪರೀಕ್ಷೆ ಇದೆ, ಓದಬೇಕು ಅವಳು ಬರೀಲಿ ಅಂತ ಹೇಳ್ಬಿಟ್ಟು ನಮ್ಮ ಮಾವಯ್ಯನೇ ನನ್ನ ಗಂಡಂಗೆ ಹೇಳ್ಬಿಟ್ಟು ನನ್ನನ್ನು ಪರೀಕ್ಷೆ ಬರ್ಸೋಕೆ ಕರ್ಕೊಂಬಂದು ಖುದ್ದಾಗ ಅವರೇ ಕೂಡ ಬಂದಿರೋದು. ನೀವು ತಿಳ್ಕೊಂಡಿರ್ಬೇಕು, ಹೆಣ್ಮಕ್ಳಿಗೆ ಮದುವೆ ಆದರೆ ಸ್ವತಂತ್ರ ಹೊಂಟೋಯ್ತದೆ, ಅವ್ರಿಗೆ ಕನಸುಗಳಿಗೆ ಯಾವುದೂ ನೆರವೇರಲ್ಲ ಅಂತ. ಆದರೆ ನನ್ನ ವಿಷಯದಾಗ ಆಗಲ್ಲ. ನನ್ನ ವಿಷಯದಲ್ಲಿ ನನ್ನ ಮದುವೆ ಆದಮೇಲೆ ನನಗೆ ಸ್ವತಂತ್ರ ಸಿಕ್ಕಿರೋದು. ಇವತ್ತು ನಾನು MBBS ಓದಬೇಕು ಅನ್ನೋ ಆಸೆಗೆ ರೆಕ್ಕೆ ಕಟ್ಟಿರೋದೇ ನನ್ನ ಗಂಡ, ಅದಕ್ಕೆ ಬೆನ್ನೆಲುಬಾಗಿ ನಿಂತಿರೋದೇ ನಮ್ಮ ಮಾವ. ಅದು ಗೊತ್ತಾ ನಿಮಗೆ? ಅದು ಗೊತ್ತಿದ್ರೆ ನೀವು ಇದೆಲ್ಲ ಕೇಳ್ತಾನೆ ಇರಲಿಲ್ಲ. ನೀವೇ ಅರ್ಥ ಮಾಡ್ಕೊಳ್ಳಿ. ಇವಾಗ ನಮ್ಮ ಮಾವ ನನ್ನ ಗಂಡಂಗೆ ಹೇಳ್ಬಿಟ್ಟು ಹೋಗಿ ಪರೀಕ್ಷೆ ಬರ್ಸೋದಿದ್ದಕ್ಕೆ ನನ್ನ ಗಂಡ ಇಲ್ಲಿ ಕರ್ಕೊಂಬಂದಿರೋದು. ಇದರಲ್ಲಿ ಸುಳ್ಳು ಅನ್ನೋದೇನೂ ಇಲ್ಲ, ಎಲ್ಲ ಜಿಟ್ವೆಯ, ಇಲ್ಲಿ ನಡೀತಿರೋದೆಲ್ಲ ಜಿಟ್ವೆಯ. ಇದು ನೀವು ಅರ್ಥ ಮಾಡ್ಕೊಂಡ್ರೆ ಸಾಕಾಗೈತೆ ಅಂತ ಅಂದ್ಬಿಟ್ಟು ವಿದ್ಯೆ ಹೇಳ್ತಾಳೆ. ಅವಾಗ ಅಜ್ಜಿ, ಮೋಹನ ಮತ್ತು ಶಿವರಾಮೇಗೌಡರೆಲ್ಲ ವಿದ್ಯೆನೇ ನೋಡ್ತಿರ್ತಾರೆ. ಎಷ್ಟು ಚೆನ್ನಾಗಿ ಮರ್ಯಾದೆ ಉಳಿಸ್ತಾಳೆ ನಮ್ಮದು ಅಂತ ಅಂದ್ಬಿಟ್ಟು ಎಲ್ಲರೂ ಅರ್ಥ ಮಾಡ್ಕೊತಿರ್ತಾರೆ. ಅವಾಗ ಇದನ್ನು ಹಾಗಲ್ಲ ಮೇಡಮ್, ಇವಾಗ ನಿಮ್ಮ ಕೋರ್ಟು ಕೇಸಲ್ಲಿದೆ, ಮಗ ಮತ್ತು ಸೊಸೆ ಬೇರೆ ಬೇರೆ ಆಗ್ತಾರೆ ಅಂತ ಗೊತ್ತಿದ್ರು ಕೂಡ ನಿಮ್ಮ ಮಾವ ಇದಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ ಅಂದಾಗ, ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇರೋದು. ಮಗ ಸೊಸೆ ದೂರ ಆಯ್ತಾರೆ ಅಂತ ಗೊತ್ತಿದ್ರು ಮಗ ಸೊಸೆನ ಒಂದಾಗಬೇಕು ಅನ್ನೋ ಉದ್ದೇಶಕ್ಕೆ ಇವರೆಲ್ಲರೂ ನಂಗೆ ಸಪೋರ್ಟ್ ಮಾಡ್ತಿರೋದು. ಇದಕ್ಕೆ ಸಪೋರ್ಟ್ ಮಾಡ್ಕೊಂಡು ನಿಂತಿರೋದು ನಮ್ಮ ಮಾವಯ್ಯನೇ. ನಮ್ಮ ಮಾವಯ್ಯ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ತಾವ್ರೆ. ಅದು ಅಲ್ಲದೆ ನನ್ನ ನಟ್ಟಿ ಕುಟುಂಬದವರೆಲ್ಲರೂ ನಂಗೆ ಸಪೋರ್ಟಿಗೆ ನಿಂತವ್ರೆ. ಇಷ್ಟರಲ್ಲೇ ನಿಮ್ಗೆ ಅರ್ಥ ಆಯ್ತಿಲ್ವೇ? ಇವರೆಲ್ಲ ಸಪೋರ್ಟ್ ಮಾಡಿಲ್ಲ ಅಂದರೆ ನಾನು ಇವತ್ತು MBBS ಪರೀಕ್ಷೆ ಬರೆಯೋಕ್ಕಾಯ್ತೈತೆ. ಅದರಲ್ಲೂ ಈ ಪರಿಸ್ಥಿತಿಲಿ ನನ್ನ ಕರ್ಕೊಬಂದು ಪರೀಕ್ಷೆ ಬರ್ಸ್ತಿದ್ರೆ ನೀವು ಅದನ್ನು ಯೋಚನೆ ಮಾಡಬೇಕಲ್ವೇ ಅಂತ ಅಂದ್ಬಿಟ್ಟು ವಿದ್ಯೆ ಹೇಳ್ತಾಳೆ. ಅವಾಗ ಸರಿ ಮೇಡಮ್, ನಾವು ನಿಮ್ಮದು ಈ ಥರ ಕೋರ್ಟಲ್ಲಿ ಕೇಸ್ ಇರೋದ್ರಿಂದ ಇವರೆಲ್ಲ ಇದು ಸುಳ್ಳು ಈ ಥರ ಮಾಡ್ತಿದ್ದಾರೆ ಅಂತ ತಿಳ್ಕೊಂಡು, ಅದೇ ನಾನು ನಿಮ್ಗೆ ಹೇಳಿದ್ದು, ಇಲ್ಲಿರೋದೆಲ್ಲ ಸತ್ಯವೇ, ಸುಳ್ಳು ಅಂತ ಏನೂ ಇಲ್ಲ. ಇದರಲ್ಲೇ ನೋಡಿದ್ರೆ ನಿಮ್ಗೆ ಗೊತ್ತಾಗಕ್ಕಿಲ್ವೇ ಇಲ್ಲಿ ನಡೀತಿರೋದೆಲ್ಲ ನಿಜವೇ ಅಂತ? ನನ್ನ ಮಾವಯ್ಯ ನಾನು ಪ್ರತಿಯೊಂದು ಹೆಜ್ಜೆಲೂ ನಂಗೆ ಸಪೋರ್ಟಾಗಿ ನಿಂತವ್ರೆ, ಇಡೀ ನನ್ನ ಕುಟುಂಬದವರೆಲ್ಲ ನಿಂತವ್ರೆ, ನನ್ನ ಗಂಡನೂ ನನ್ನ ಜೊತೆಗೆ ನಿಂತವ್ರೆ. ಅದಕ್ಕೆ ನಾನು ಇವತ್ತು MBBS ಪರೀಕ್ಷೆ ಬರೀತಾ ಇರೋದು, ಅದರಲ್ಲೇ ನೀವು ತಿಳ್ಕೋಬೇಕು ಅಂತ ಅಂದ್ಬಿಟ್ಟು ವಿದ್ಯೆ ಅಂತಾಳೆ. ಅವಾಗ ಸರಿ ಮೇಡಮ್ ಆಯಿತು ಅಂತ ಅಂದ್ಬಿಟ್ಟು ಅಂತಾರೆ. ಆಮೇಲೆ ಭದ್ರನ್ ಕೇಳ್ತಾರೆ, ಅಲ್ಲ ಸರ್, ಇವಾಗ ನಿಮ್ಮದು ನಿಮ್ಮ ಹೆಂಡ್ತಿದು ಕೇಸು ಕೋರ್ಟಲ್ಲಿದೆ, ಡೈವರ್ಸು ನಡೀತಾ ಇದೆ, ಆದ್ರೂ ನಿಮ್ಮ ಹೆಂಡ್ತಿನ ನೀವು ಎತ್ಕೊಬಂದು ಪರೀಕ್ಷೆ ಬರ್ಸಿದ್ದೀರಾ ಅಂದರೆ ಇದರಲ್ಲಿ ನಿಮ್ದೇನಾದರೂ ಅಥವಾ ನೀವು ನಾಟಕಾಡ್ತಿದ್ದೀರಾ ಅಥವಾ ಏನು ಮಾಡ್ತಿದ್ದೀರಾ ಅಂತ ಗೊತ್ತಾಗ್ತಾಯಿಲ್ಲ ಅಂತ ಅಂದ್ಬಿಟ್ಟು ಮೀಡಿಯಾದವರು ಭದ್ರನ ಪ್ರಶ್ನೆ ಕೇಳ್ತಾರೆ. ಭದ್ರ ಏನು ಮಾತಾಡಬೇಕು ಅಂತ ಸುಮ್ಮನೆ ಇಲ್ದಲೆ, ಆಮೇಲೆ ಅವಳು ಹೇಳಿದ್ದು ದಿಟ್ವೆಯ, ನಾನು ನಮ್ಮ ಅಪ್ಪಯ್ಯ ಹೇಳ್ದಂಗೆ ಕೇಳೋದು, ನಾನು ನಮ್ಮ ಅಪ್ಪಯ್ಯನ ಮಾತು ಯಾವುದೇ ಕಾರಣಕ್ಕೂ ಮೀರೋಕ್ಕಿಲ್ಲ. ನಮ್ಮ ಅಪ್ಪಯ್ಯ ನೋಡೋ ಅವಳು ಪರೀಕ್ಷೆ ಬರೀಲಿ, ಅವಳ ಜೀವನ ಚೆನ್ನಾಗಿರಬೇಕು, ಅವಳು ಪರೀಕ್ಷೆ ಬರೀಬೇಕು, ಯಾವುದೇ ಕಾರಣಕ್ಕೂ ಪರೀಕ್ಷೆ ಅರ್ಥ ಆಗಬಾರ್ದು, ಅವಳು ಪರೀಕ್ಷೆ ಬರೀಲಿ, ಕರ್ಕೊಂಡೋಗಿ ಅವಳನ್ನ ಪರೀಕ್ಷೆ ಬರೆಸ್ಬೇಕು, ಅವಳು ಮುಂದೆ ಬರಬೇಕು, ಅವಳು ಡಾಕ್ಟ್ರು ಆಗಲೇಬೇಕು ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪಯ್ಯ ನನಗೆ ಹೇಳಿದ್ರಿಂದನೇ ನಾನು ಕರ್ಕೊಬಂದು ಅವಳಿಗೆ ಪರೀಕ್ಷೆ ಬರೆಸಿದ್ದು. ಇದರಲ್ಲಿ ನಮ್ಮ ಅಪ್ಪಯ್ಯ ಹೇಳ್ದಂಗೆ ನಾನು ಕೇಳೋದು, ನಮ್ಮ ಅಪ್ಪಯ್ಯ ಅವಳು ಪರೀಕ್ಷೆ ಬರೆಸಲೇಬೇಕು ಅಂತ ಹೇಳಿದ್ಕೆ ನಾನು ಬಂದಿದ್ದು, ಆಟೆಯ ಇನ್ನೇನು ಇಲ್ಲ ಅಂತ ಅಂದ್ಬಿಟ್ಟು ಭದ್ರ ಹೇಳ್ತಾರೆ. ಹಾಗಲ್ಲ ಸರ್, ನಿಮ್ಮಿಬ್ರು ಹೊಂದಾಣಿಕೆ ಇಲ್ಲ ಅಂತ ಕೋರ್ಟಲ್ಲಿ ನಿಮ್ಮಿಬ್ಬರದು ಡೈವರ್ಸ್ ಕೇಸು ಇದೆಯಲ್ಲ ಸರ್, ಅಂದರೆ ಕೋರ್ಟ್ ತೀರ್ಮಾನ ಮಾಡೋ ಗಂಟ್ಲು ನನ್ನ ಹೆಂಡ್ರೆ ಅಲ್ವೇ? ನೀವೇ ಹೇಳಿ. ಕೋರ್ಟ್ ತೀರ್ಮಾನ ಗಂಟನು ಅವಳು ನನ್ನ ಹೆಂಡ್ರಯ್ಯ, ಅದಕ್ಕೆ ನಾನು ನಮ್ಮ ಅಪ್ಪ ಹೇಳ್ದಂಗೆ ಅವಳಿಗೆ ಪರೀಕ್ಷೆ ಬರ್ಸೋಕೆ ಕರ್ಕೊಬಂದಿದ್ದೀನಿ ಆಟಯ್ಯ ಅಂತ ಅಂದ್ಬಿಟ್ಟು ಭದ್ರ ಅಂತಾರೆ. ಅವಾಗ ವಿದ್ಯೆನ ಖುಷಿಗೆ ಪಾರಾನೇ ಇರಲ್ಲ, ನನ್ನ ಹೆಂಡ್ರಂತೂ ಒಪ್ಕೊಬಿಟ್ರಲ್ಲ ಭದ್ರ ಅಂತ ಹೇಳ್ಬಿಟ್ಟು. ಆಮೇಲೆ ಅಜ್ಜಿನೂ ಖುಷಿ ಪಡ್ತಾರೆ, ಚಂಪನೂ ಖುಷಿ ಪಡ್ತಾರೆ, ಮೋಹನಗೂ ತುಂಬ ಖುಷಿ ಆಗುತ್ತೆ. ಅವಾಗ ಸರಿ ಮೇಡಮ್ ಆಯಿತು ಅಂದಾಗ, ನಾನು ಅದನ್ನೇ ಹೇಳ್ತಿದ್ದೀನಲ್ವ ನಿಮಗೆ, ನಾನು ಪ್ರತಿಯೊಂದು ವಿಷಯದಲ್ಲೂ ನನಗೆ ನನ್ನ ನಟ್ಟಿಯವರು, ನನ್ನ ಕುಟುಂಬದವರು ನನ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮಾವಯ್ಯ, ನನ್ನ ಗಂಡ, ನನ್ನ ಎಲ್ಲ ಕನಸುಗಳಿಗೂ ಸಪೋರ್ಟ್ ಮಾಡಿ ರೆಕ್ಕೆ
ಕಟ್ಟಿ ನನ್ನನ್ನು ಇಷ್ಟು ದೂರ ಪರೀಕ್ಷೆ ಬರ್ಸೋಕ್ಕೆ ಕರ್ಕೊಂಬಂದವ್ರೆ ಅಂದರೆ ಇದರಲ್ಲೇ ನೀವು ನಮ್ಮ ಮಾವಯ್ಯನಿಗೆ ಎಷ್ಟು ಒಳ್ಳೆ ಮನಸ್ಸಿದೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಅಂತ ವಿದ್ಯೆ ಹೇಳ್ತಾಳೆ. ಇವತ್ತಿನ ಸಂಚಿಕೆಯಲ್ಲಿ ಮುಗಿಯುತ್ತೆ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ವಿಡಿಯೋ ನೋಡಿದಿರಾ, ಸಪೋರ್ಟ್ ಮಾಡಿದ್ರೆ ತುಂಬ 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 ಧನ್ಯವಾದಗಳು. ಮೊದಲನೇ ಸತಿ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.